ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ನಾನಿವತ್ತೊಂದು ಮಾವಿನಕಾಯಿಂದ ಒಂದು ಹಸಿ ತೊಕ್ಕು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ಒಂದು 3/4 kg ಜಾಸ್ತಿ ಆಗುತ್ತೆ ಈ ಮಾವಿನಕಾಯಿ. ಇದಕ್ಕೆ ನಾವು ಮೇಲ್ಗಡೆ ಇದೊಂದು ತೊಟ್ಟಿದೆಯಲ್ಲ, ಅದು ತೊಟ್ಟು ತೆಕ್ಕೊಂಡ್ಬಿಡೋಣ. ಇವಾಗ ತೆಗೆದು ಮತ್ತು ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಡೋಣ. ಸಿಪ್ಪೆಯಿಂದ ಒಂದು ಚಟ್ನಿ ಕೂಡ ಮಾಡ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಚಟ್ನಿ ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಇವಾಗ ಈ ಮಾವಿನಕಾಯಿ ತುರಿ ನಾನು ತುರಿದ್ಬಿಟ್ಟು ಈ ಥರ ತುರಿ ತೆಗೆದಿಟ್ಕೊಂಡಿದ್ದೀನಿ. ತುರಿ ಇದು ಎಷ್ಟು ಬೆಳ್ಳಗೆ ಚೆನ್ನಾಗಿದೆ ನೋಡಿ. ಈ ಥರ ಇತ್ತು ಅಂತಂದರೆ ತೊಕ್ಕು ಎಷ್ಟು ದಿನ ಆದರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಮಾವಿನಕಾಯಿ ತುರಿನ ನಾವು ಒಂದು ಪರಾತಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಏನಂದರೆ ಮಿಕ್ಸಿಂಗಿಗೆ ಈಸಿ ಆಗುತ್ತೆ. ಸೊ ಇಷ್ಟು ಮಾವಿನಕಾಯಿ ತುರಿಗೆ ನಾನು ಇವಾಗ ಒಂದು 100 grams ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 75 grams ಅಷ್ಟು ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಸಾಸಿವೆ ಕೂಡ ತೊಗೋಬಹುದು. ಅದು ತೊಗೊಂಡು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ನಾನು ತರಿಯಾಗಿ ಇದು ಒಂದು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇನ್ನು 75 grams ಅಷ್ಟು ಸಾಸಿವೆ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಮೆಂತ್ಯ ತೊಗೊಂಡು ಆ ಮೆಂತ್ಯ ಹುರ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಈ ಮೆಂತ್ಯದ ಪುಡಿನ ನಾನಿವಾಗ ಒಂದು 3 ಸ್ಪೂನಷ್ಟು ನಾನು ಮೆಂತ್ಯದ ಪುಡಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟು ಇದಕ್ಕೆ ಒಂದು 75 grams ಅಷ್ಟು ಉಪ್ಪು ಇವಾಗ ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು ಕಡಿಮೆ ಆಯಿತು ಅಂತಂದರೆ ಮತ್ತೆ ತಿರ್ಗಾ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಹಸಿ ಮೆಂತ್ಯ, ಒಂದು 2 ಸ್ಪೂನಷ್ಟು ಹಸಿ ಮೆಂತ್ಯ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ ನಾನು. ಒಳ್ಳೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಳ್ಳೆಣ್ಣೆ ಹಾಕೋದ್ರಿಂದ. ಸೊ ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಮೆಂತ್ಯ ಏನಿದೆ, ಹಸಿ ಮೆಂತ್ಯ ತೊಗೊಂಡಿದ್ದೀನಲ್ಲ, ಅದು ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಮಾವಿನಕಾಯಿ ನೀರಿನಲ್ಲಿ ನೆಂದು ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಕಹಿ ಎಲ್ಲ ಏನೂ ಇರೋದಿಲ್ಲ ಅದು. ಇವಾಗ ನೋಡಿ ಇದನ್ನೊಂದು ಸತಿ ಚೆನ್ನಾಗಿ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಇವಾಗ ಇನ್ನೊಂದು ಚೂರು ನಾನು ಮೆಣಸಿನ ಪುಡಿ ಇಟ್ಕೊಂಡಿದ್ನಲ್ಲ, ಹಚ್ಚಿಮೆಣಸಿನ ಪುಡಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಇಂಗು ಅರಿಶಿನ ಹಾಕಿ ಕಾಯಿಸ್ಕೊಂಡಿದ್ದೀನಿ. ಕಾಯಿಸ್ಕೊಂಡು ಆರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 2ರಿಂದ 3 ದಿನ ಇದನ್ನು ಹಾಗೆ ಇಡಬೇಕು ಫ್ರೆಂಡ್ಸ್. ಅದೇನೆಂದರೆ ಮಾವಿನಕಾಯಿ ತುರಿ ಇದೆಯಲ್ಲ, ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಎಣ್ಣೆ ಮೇಲೆ ಬರುತ್ತೆ, ಅಲ್ಲಿ ತನಕ ಇಡಬೇಕಾಗತ್ತೆ. ನೋಡಿ ಇದು 1 ದಿನ ನಾನು ಆಚೆ ಕಡೆ ಇಟ್ಟಿರೋದು, 1 day ಆಗಿದೆ ಅಷ್ಟೇ. ಮಾವಿನಕಾಯಿ ತುರಿ ಎಲ್ಲ ಒಂಥರ ತುರಿ ಕಾಣಿಸ್ತಾ ಇತ್ತು ನಿಮಗೆ. ಇವಾಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಂಗಾಗಿ ಎಣ್ಣೆ ಬಿಟ್ಟಿದೆ. ನೋಡಿ ಎಷ್ಟು ಇದಾಗಿದೆ. ಅದು ಕಲಿಸ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗೆ ನೋಡಿ ಮೆಂತ್ಯ ಮಧ್ಯೆ ಒಂದೊಂದು ಮೆಂತ್ಯ ಕಾಣಿಸ್ತಾ ಇದೆಯಲ್ಲ, ಆಲ್ಮೋಸ್ಟ್ ಸ್ವಲ್ಪ ನೆಂದಿದೆ ಅದು ಕೂಡ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು 1 ವರ್ಷಗಳ ಕಾಲ ಇಟ್ಕೋಬೋದು, ಏನೂ ಆಗೋದಿಲ್ಲ. ಬಟ್ ಏನಂದರೆ ನೀವು ಇದಕ್ಕೆ ನೀರು ತಗಲಿಸ್ದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಾವಿನಕಾಯಿಂದ ಮಾಡಿರೋಂಥ ಹಸಿ ತೊಕ್ಕು ರೆಡಿ ಇದೆ. ಇದನ್ನು ನೀವು ಕಂಟೈನರ್ನಲ್ಲಿ ಹಾಕಿ 1 ವರ್ಷಗಳ ಕಾಲ ಇಟ್ಕೊಳ್ಬೋದು. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್